ಎಸ್ ಇನ್ನೊಂದು ಕಡೆಯಲ್ಲಿ ಮುದ್ದಹನುಮೇಗೌಡರು ಕೂಡ ಇವತ್ತು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಇವತ್ತು ತುಮಕೂರಿನಿಂದ ನಾಮಪತ್ರ ಸಲ್ಲಿಸುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರ ಸಲ್ಲಿಸ್ತೀನಿ ಅನ್ನುವಂಥದ್ದನ್ನು ಮುದ್ದಹನುಮೇಗೌಡರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ತಯಾರಿಯನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ಈಗಾಗಲೇ ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ಮುದ್ದಹನುಮೇಗೌಡರು ಈಗ ಪೂಜೆಯನ್ನು ಸಲ್ಲಿಸಿ ನಂತರ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕೊರಳಲ್ಲಿ ಕಾಂಗ್ರೆಸ್ನ ಒಂದು ಶಾಲ್ಗಳನ್ನು ಕೂಡ ಧರಿಸಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ತಾನು ಅನ್ನುವ ರೀತಿಯಲ್ಲಿನೇ ಕಾಂಗ್ರೆಸ್ನ ಬಂಡಾಯ ಅನ್ನೋದಕ್ಕಿಂತ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನೋದನ್ನು ಅವರು ಹೇಳ್ಕೊಂಡಿರ್ತಕ್ಕಂತಹದ್ದು ಕೂಡ ನಾವು ಗಮನಿಸಬಹುದು. ಈಗಾಗಲೇ ದೇವೇಗೌಡರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇಲ್ಲಿ ಟಿಕೆಟನ್ನು ತಪ್ಪಿಸಿರುವಂಥದ್ದು ನಾನಲ್ಲ ಅಥವಾ ನಾನು ಅದನ್ನು ಕೇಳಿರಲಿಲ್ಲ. ಕಾಂಗ್ರೆಸ್ನವರು ಗೆದ್ದಿರುವ ಯಾವ ಕ್ಷೇತ್ರವನ್ನು ಬಿಟ್ಕೊಡಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಮೊದಲೇ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಅನವಶ್ಯಕವಾದಂತಹ ತಿಕ್ಕಾಟ ಬೇಡ ಅಂತ ಹೇಳಿ ನಾನು ಮೊದಲಿಗೆ ನಿರ್ಧಾರವನ್ನು ಕೈಗೊಂಡಿದ್ದೆ. ಇಲ್ಲ, ನಾವು ಕಾಂಗ್ರೆಸ್ ಗೆದ್ದಿರುವ ಕ್ಷೇತ್ರಗಳನ್ನು ಕೇಳಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ವಿ. ಆದರೆ ಈಗ ತುಮಕೂರಿನಿಂದ ನಮಗೆ ಬಿಟ್ಟುಕೊಟ್ಟರು, ಮೈಸೂರು ತಮಗೆ ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ರು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು. ಈ ಎಲ್ಲ ಕಾರಣಕ್ಕಾಗಿ ಈಗ ಮುದ್ದಹನುಮೇಗೌಡರ ಚುನಾವಣಾ ಎಂಟ್ರಿ ಬಹಳ ಕುತೂಹಲವನ್ನು ಪಡ್ಕೊಂಡಿದೆ. ಒಂದು ಕಡೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮುದ್ದಹನುಮೇಗೌಡರ ಹೆಸರು ಕೂಡ ಇವತ್ತು ಬೆಳಗಿನ ಚಾಲ್ತಿಯಲ್ಲಿದೆ. ಆದರೆ ಇವತ್ತು ಬೆಳಗ್ಗೆ ಈ ಚಾಲ್ತಿಗೆ ಬರೋಕ್ಕಿಂತ ಮುಂಚಿತವಾಗಿಯೇ ಶನಿವಾರದಿಂದಲೇ ಮುದ್ದಹನುಮೇಗೌಡರು ತಯಾರಿಯನ್ನು ನಡೆಸ್ಕೊಂಡಿದ್ರು. ಆಗಿನ್ನೂ ಕೂಡ ಬೆಂಗಳೂರು ಉತ್ತರ ಕ್ಷೇತ್ರ JDSನವ್ರಿಗೆ ಪಾಲಾಗಿತ್ತು. ಈಗ JDSನವರು ಇಲ್ಲ, ಇದನ್ನು BJPಗೆ JDSನವರಿಗೆ ಇದನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿರುವಂತಹದ್ದು. ಮುದ್ದಹನುಮೇಗೌಡರು ಮತ್ತು ಅವರ ಬೆಂಬಲಿಗರೆಲ್ಲರೂ ಕೂಡ ಈಗಾಗಲೇ ತುಮಕೂರಿನಲ್ಲಿ ಆಗಮಿಸಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುದ್ದಹನುಮೇಗೌಡರು ಕೂಡ ಅತಿ ಹೆಚ್ಚು ಜನ ಕಾರ್ಯಕರ್ತರನ್ನ ಜೊತೆ ಸೇರಿಸಿಕೊಂಡು ಇವತ್ತು ಈ ಒಂದು ನಾಮಪತ್ರ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರ ಪ್ರಕಾರವಾಗಿ ಈಗಾಗಲೇ ಮುದ್ದಹನುಮೇಗೌಡರು ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಮತ್ತು ಚುನಾವಣೆಗೆ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದಾರೆ. ತಮ್ಮ ನಾಮಪತ್ರ ಸಲ್ಲಿಸೋದಕ್ಕೆ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾಳೆ ಏನಾಗುತ್ತೆ ಸರ್? ಬಿಸಿಲಾಗುತ್ತೆ ಸರ್, ಇಲ್ಲ ಸರ್ ಬಿಸಿಲಾಗುತ್ತೆ. ಈ ಕಡೆ ಬನ್ನಿ ಸರ್. ವಿಕ್ರಾಮದು